ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಮಹತ್ವಾಕಾಂಕ್ಷಿ ಯೋಜನೆಗಳ ಒಂದು 5 ಗ್ಯಾರಂಟಿಗಳೇನಿದ್ದಾವೆ ಅವು ಜನರಲ್ಲಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಕೋಲಾಹಲವನ್ನೇ ಎಬ್ಬಿಸಿಬಿಟ್ಟಿದ್ದಾವೆ. ಈ ಯೋಜನೆಗಳ ಬಗ್ಗೆ ಸರ್ಕಾರದವರು ಪ್ರತಿದಿನ ಒಂದೊಂದು ಹೇಳಿಕೆಗಳನ್ನು, ಒಂದೊಂದು ಬದಲಾವಣೆಗಳನ್ನು ತರ್ತಾನೆ ಇದ್ದಾರೆ. ವಿಧಾನಸಭೆಯ ಚುನಾವಣೆಯ ಸಮಯದಲ್ಲಿ ಪಕ್ಷದ ಗೆಲುವಿಗಾಗಿ ನೀಡಿದಂತಹ ಈ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಾಗಿನಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಹೊರೆಯಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಬೊಕ್ಕಸ ಖಾಲಿಯಾಗ್ತಾ ಬರ್ತಾ ಇರೋದ್ರಿಂದ ರಾಜ್ಯದ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗಿರತಕ್ಕಂತಹ ಹಣಕ್ಕೂ ಕೂಡ ಅನಾನುಕೂಲ ಆಗ್ತಾ ಇರೋದ್ರಿಂದ ಈ ಒಂದು ರಾಜ್ಯ ಸರ್ಕಾರ ಪ್ರತಿದಿನ ಈ ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಹೊಸ ಬದಲಾವಣೆಗಳನ್ನು ತರಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರದ ಒಂದು ಹೊಸ ನಿಲುವು ಏನಾಗಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹಿತರೆಲ್ಲರೂ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳ, ಹೊಸ ಹೊಸ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ವಿಡಿಯೋಗಳನ್ನು ನೀವು ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸ್ತಾ ಇರಿ. ಸ್ನೇಹಿತರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1.27 ಕೋಟಿ BPL ಕಾರ್ಡುದಾರರಿದ್ದಾರೆ. ಅಂದರೆ 1.27 ಕೋಟಿ BPL ಕಾರ್ಡುಗಳನ್ನು ಹೊಂದಿರುವಂತಹ ಕುಟುಂಬದವರಿದ್ದಾರೆ. ಇದರಿಂದ ಸುಮಾರು 4.37 ಕೋಟಿ ಜನರು ಈ ಒಂದು ನಾನಾ ಯೋಜನೆಗಳ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಆದ್ದರಿಂದ BPLನ ಅಡಿಯಲ್ಲಿ ಬರ್ತಕ್ಕಂತಹ ಈ ಬಡ ಕುಟುಂಬಗಳಿಗೆ ಅಷ್ಟೇ ಗ್ಯಾರಂಟಿ ಯೋಜನೆಗಳನ್ನು ಅನ್ವಯ ಮಾಡಬೇಕಾ, ಅಥವಾ ಈ ಮೂಲಕ ಗ್ಯಾರಂಟಿ ವಿಚಾರದಲ್ಲಿ ತಾವು ಮಾತು ತಪ್ಪಿದ ಕಳಂಕವು ತಮ್ಮ ಮೇಲೆ ಬರಬಾರ್ದು, ಹಾಗೂ ಬೊಕ್ಕಸದ ಒಂದು ಮೇಲಿನ ಅನಗತ್ಯ ಹೊರೆಯನ್ನು ಕೂಡ ತಗ್ಗಿಸಬೇಕು ಅನ್ನೋ ಒಂದು ವಿಚಾರವನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಸ್ನೇಹಿತರೆ, ಈ ಒಂದು ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಗೆಲುವನ್ನು ತಂದುಕೊಡುತ್ತೆ ಅಂತ ಅಂದ್ಕೊಂಡಿರ್ತಕ್ಕಂತಹ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಿರೀಕ್ಷಿತ ಓಟುಗಳನ್ನು ಈ ಗ್ಯಾರಂಟಿ ಯೋಜನೆಗಳು ತಂದುಕೊಡದೇ ಇರೋದರಿಂದ ಮತ್ತು ಅಭಿವೃದ್ಧಿ ಒಂದು ಕಾರ್ಯಗಳಿಗೆ ಈ ಯೋಜನೆಗಳು ಕಂಟಕ ಆಗಿದೆ ಅಂತ ಇವಾಗ ಸರ್ಕಾರ ಯೋಚನೆ ಮಾಡಿ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಮರುಚಿಂತನೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದೆ. ಇದು ಬಹಳಷ್ಟು ಒಂದು ಪಕ್ಷದ ಶಾಸಕರ ಮತ್ತು ಸಚಿವರ ಬೇಡಿಕೆ ಕೂಡ ಆಗಿದ್ದು, ಸಚಿವ ಸಂಪುಟದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಆದರೆ ನಮ್ಮ CM ಆದಂತಹ ಸಿದ್ದರಾಮಯ್ಯನವರು ಈ ಬಗ್ಗೆ ಒಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದೀಗ ಈ ಒಂದು ಹೈಕಮಾಂಡ್ ಕೂಡ ಈ ಒಂದು ಪರಿಷ್ಕರಣೆಯ ಪ್ರಸ್ತಾಪಕ್ಕೆ ಗ್ರೀನ್ ಸಿಗ್ನಲ್ನ ನೀಡಿದೆ. ಹಾಗಾಗಿ ಇದೇ ಆಗಸ್ಟ್ 22ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ಒಂದು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ನಿರೀಕ್ಷೆಗೂ ಮೀರಿ ಗ್ಯಾರಂಟಿಗಳಿಗೆ ಖಜಾನೆಯ ಹಣ ಹರಿದು ಹೋಗುತ್ತಿದೆ. 1.22 ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೂ 1.29 ಕೋಟಿ ಮನೆಗಳಿಗೆ ಗೃಹಜ್ಯೋತಿಯ ಬಗ್ಗೆ ಮತ್ತು 4.37 ಕೋಟಿ ಜನರಿಗೆ ಅನ್ನಭಾಗ್ಯದ ಸಲುವಾಗಿ ಹಾಗೂ 5 ಲಕ್ಷ ಫಲಾನುಭವಿಗಳಿಗೆ ಯುವ ನಿಧಿಯ ಸೌಲಭ್ಯ ಸಿಗುತ್ತಿದೆ. ಹಾಗೂ ಶಕ್ತಿ ಯೋಜನೆಯಡಿ ಪ್ರತಿನಿತ್ಯ 62ರಿಂದ 64 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಗ್ಯಾರಂಟಿಗಳ ಫಲಾನುಭವಿಗಳ ಆಯ್ಕೆಯಲ್ಲಿ ವೈಜ್ಞಾನಿಕ ಮಾನದಂಡವೇ ಇಲ್ಲದಂತಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಪರಿಷ್ಕರಣೆಗೆ ತೀರ್ಮಾನ ಮಾಡಲಾಗಿದೆ. ಸ್ನೇಹಿತರೆ, ಈಗಾಗಲೇ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಸದ್ಯ 1.22 ಕೋಟಿ ಫಲಾನುಭವಿಗಳು ಮಾಸಿಕವಾಗಿ 2,000 ರೂಪಾಯಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಆದಾಯ ತೆರಿಗೆ ಪಾವತಿಸದ ಮತ್ತು ಸರ್ಕಾರದ ನಾನಾ ಇಲಾಖೆಗಳ ಅಡಿಯಲ್ಲಿ ಡಿ ಗ್ರೂಪ್ ನೌಕರರ ಕುಟುಂಬಗಳು ಕೂಡ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿರುವುದಕ್ಕೆ ಹಣಕಾಸು ಇಲಾಖೆ ತಕರಾರು ಮಾಡ್ತಾ ಇದೆ. ಹಾಗಾಗಿ ಈಗಾಗಲೇ ಈ ಯೋಜನೆಯ ಒಂದು ಪರಿಷ್ಕರಣೆ ಪ್ರಕ್ರಿಯೆ ಶುರುವಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಗಳು ತಿಳಿಸ್ತಾ ಇದ್ದಾವೆ. ಸ್ನೇಹಿತರೆ, ಶಕ್ತಿ ಯೋಜನೆಯ ಬಗ್ಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳೆರಡೂ ಇದ್ದಾವೆ. ಮಹಿಳೆಯರು ಉಚಿತವಾಗಿ ಪ್ರಯಾಣಕ್ಕೆ ವೈಜ್ಞಾನಿಕವಾಗಿ ಮಾನದಂಡ ನಿಗದಿ ಮಾಡಬೇಕು ಮತ್ತು ಸರ್ಕಾರಿ ನೌಕರರು ಒಳಗೊಂಡಂತೆ ಹಲವರನ್ನು ಹೊರಗಿಟ್ಟು ದುಡಿಯುವ ವರ್ಗದ ಒಂದು ಕೆಲ ಮಹಿಳೆಯರಿಗೆ ಇದನ್ನು ಸೀಮಿತಗೊಳಿಸಬೇಕು ಅಂತ ಚರ್ಚೆಯಲ್ಲಿದೆ. ಆದರೆ ಸ್ನೇಹಿತರೆ, ಈ ವಿಚಾರದಲ್ಲಿ ತಕ್ಷಣಕ್ಕೆ ಬದಲಾವಣೆ ತಂದರೆ ಬಹಳಷ್ಟು ಮಹಿಳೆಯರಿಗೆ ತೊಂದರೆ, ಅನಾನುಕೂಲ ಆಗ್ತಾ ಇರೋದರಿಂದ ತಕ್ಷಣಕ್ಕೆ ಈ ಬದಲಾವಣೆಯನ್ನು ಮಾಡದಿರಲು ಯೋಚನೆ ಮಾಡಲಾಗಿದೆ ಅಂತ ಹೇಳಿದ್ರು.
ಇನ್ನು ಸ್ನೇಹಿತರೆ, ಗೃಹಜ್ಯೋತಿಯ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ಪ್ರತಿ ತಿಂಗಳು 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ತನ್ನು ಪೂರೈಸುವ ಗೃಹಜ್ಯೋತಿಯಡಿ ಅಗತ್ಯ ಇಲ್ಲದವರಿಗೂ ಕೂಡ ಸೌಲಭ್ಯ ಸಿಗುತ್ತಿದ್ದು, ಇದನ್ನು ಅರ್ಹರಿಗಷ್ಟೇ ಸಿಗುವಂತೆ ಮಾಡಬೇಕು ಮತ್ತು ಅದಕ್ಕಾಗಿ ಸೂಕ್ತ ಮಾನದಂಡಗಳನ್ನು ನಿಗದಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಸೂಚಿಸಲಾಗ್ತಾ ಇದೆ. ಸ್ನೇಹಿತರೆ, ಈಗ ನಮ್ಮ ಸರ್ಕಾರ ಹೇಳ್ತಾ ಇರೋದೇನಂತಂದರೆ, ಈ ಒಂದು ಗ್ಯಾರಂಟಿಗಳಿಗೆ ವಿರೋಧವಿಲ್ಲ, ಆದರೆ ಅರ್ಹರಿಗಷ್ಟೇ ಇದರ ಲಾಭ ಸಿಗಬೇಕು. ಶ್ರೀಮಂತ ಕುಟುಂಬಗಳನ್ನು ಇಂತಹ ಯೋಜನೆಗಳಿಂದ ಹೊರಗಿಡಬೇಕು ಮತ್ತು ಸರಿಯಾಗಿ ಪರಾಮರ್ಶೆ ಆಗಬೇಕು ಅಂತ ಒಂದು ಅಭಿಪ್ರಾಯಗಳನ್ನು ಸಚಿವರು, ಶಾಸಕರು ತಿಳಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವಿಚಾರವನ್ನು ಚರ್ಚಿಸಿ ಮತ್ತು ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ ಅನ್ನೋ ಒಂದು ವಿಷಯವನ್ನು ಈ ಒಂದು ಸರ್ಕಾರದಿಂದ ನೀಡ್ತಾ ಇದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸುವುದಿಲ್ಲ, ಆದರೆ ಪರಿಷ್ಕರಣೆ ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅನ್ನಭಾಗ್ಯ ಮತ್ತು ಗೃಹಜ್ಯೋತಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗುವಂತೆ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಆಹಾರ ಸಚಿವರಾದಂತಹ KH ಮುನಿಯಪ್ಪನವರು ಕೂಡ ತಿಳಿಸಿದ್ದಾರೆ. ಅಲ್ಲಿಗೆ ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಅರ್ಹರಿಗಷ್ಟೇ ಅದರ ಲಾಭ ದೊರಕುವಂತೆ ಮಾಡಿಕೊಡಲು ಮಾನದಂಡಗಳನ್ನು ನಿಗದಿಪಡಿಸಲಿಕ್ಕೆ ಮತ್ತೆ ಮುಂದಾಗ್ತಾ ಇದೆ. ಶಕ್ತಿ ಮತ್ತು ಯುವ ನಿಧಿಯನ್ನು ಹೊರತುಪಡಿಸಿ ಉಳಿದ 3 ಒಂದು ಗ್ಯಾರಂಟಿ ಯೋಜನೆಗಳನ್ನು ಏನಿದ್ದಾವೆ ಅವುಗಳನ್ನು BPL ಕಾರ್ಡು ಹೊಂದಿರುವಂತಹ ಕುಟುಂಬಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು ಅನ್ನುವಂತಹ ಒಂದು ಗಂಭೀರ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಇದನ್ನು ಈ ಮುಂದಿನ ವಾರದಲ್ಲಿ ಆಗ್ತಾ ಇರತಕ್ಕಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಸ್ಪಷ್ಟ ಒಂದು ನಿರ್ಧಾರವನ್ನು, ನಿಲುವನ್ನು ತಳೆಯುವಂತಹ ಒಂದು ನಿರೀಕ್ಷೆ ಇದೆ. ಸ್ನೇಹಿತರೆ, ಇಂಥ ಹೊಸ ಅಪ್ಡೇಟ್ಸ್ಗಳೊಂದಿಗೆ, ಹೊಸ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ. ಸ್ನೇಹಿತರೆ, ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.